ಎಲ್ಲರಿಗೂ ನಮಸ್ಕಾರ. ಭಾರತ ಸಂವಿಧಾನದ ಅನುಸೂಚಿಗಳು. ಭಾರತ ಸಂವಿಧಾನದ ಅನುಸೂಚಿಗಳು ಎಷ್ಟಿದ್ದಾವೆ ಅಂದರೆ 12 ಅನುಸೂಚಿಗಳು. ಅದರಲ್ಲಿ 1ನೆಯ ಅನುಸೂಚಿ 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳ ಬಗ್ಗೆ ತಿಳಿಸುತ್ತದೆ. 2ನೆಯ ಅನುಸೂಚಿ ರಾಷ್ಟ್ರಪತಿಯವರ ಸಂಬಳ, ಸೌಲಭ್ಯ ಮತ್ತು ನಿವೃತ್ತಿ ವೇತನದ ಬಗ್ಗೆ ತಿಳಿಸುತ್ತದೆ. 3ನೆಯ ಅನುಸೂಚಿ ರಾಷ್ಟ್ರಪತಿಯವರ ಪ್ರಮಾಣ ವಚನದ ಬಗ್ಗೆ ತಿಳಿಸುತ್ತದೆ. 4ನೆಯ ಅನುಸೂಚಿ ರಾಜ್ಯಸಭೆಯಲ್ಲಿ ವಿವಿಧ ರಾಜ್ಯಗಳ ಮೀಸಲಾತಿಗಳ ಬಗ್ಗೆ ತಿಳಿಸುತ್ತದೆ. 5ನೆಯ ಅನುಸೂಚಿ ಅನುಸೂಚಿತ ಪ್ರದೇಶಗಳು ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಬಗ್ಗೆ ತಿಳಿಸುತ್ತದೆ. 6ನೆಯ ಅನುಸೂಚಿ ಈಶಾನ್ಯ ರಾಜ್ಯಗಳು ಮತ್ತು ಬುಡಕಟ್ಟು ಪ್ರದೇಶಗಳು ಅಂದರೆ ಅಸ್ಸಾಂ, ತ್ರಿಪುರಾ, ಮೇಘಾಲಯ ಮತ್ತು ಮಿಜೋರಾಂಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. 7ನೆಯ ಅನುಸೂಚಿ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿಗಳ ಬಗ್ಗೆ ವಿವರಿಸುತ್ತದೆ. 8ನೆಯ ಅನುಸೂಚಿ ಅಧಿಕೃತ 22 ಭಾಷೆಗಳ ಬಗ್ಗೆ ವಿವರಿಸುತ್ತದೆ. 9ನೆಯ ಅನುಸೂಚಿ ಭೂ ಸುಧಾರಣೆಯ ಬಗ್ಗೆ ತಿಳಿಸುತ್ತದೆ. 1ನೇ ತಿದ್ದುಪಡಿ ಮೂಲಕ ಇದನ್ನು ಸಂವಿಧಾನಕ್ಕೆ ಸೇರಿಸಿಕೊಳ್ಳಲಾಗುತ್ತದೆ. 10ನೆಯ ಅನುಸೂಚಿ ಪಕ್ಷಾಂತರ ನಿಷೇಧ ಕಾಯ್ದೆ 52ನೇ ತಿದ್ದುಪಡಿ ಮೂಲಕ ಇದನ್ನು ಸೇರಿಸಿಕೊಳ್ಳಲಾಗುತ್ತದೆ. 11ನೆಯ ಅನುಸೂಚಿ ಪಂಚಾಯತ್ ಬಗ್ಗೆ ತಿಳಿಸುತ್ತದೆ. ಇದನ್ನು 73ನೇ ತಿದ್ದುಪಡಿ ಮೂಲಕ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಗುತ್ತದೆ. 12ನೆಯ ಅನುಸೂಚಿ ನಗರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ತಿಳಿಸುತ್ತದೆ. ಈ ನಗರ ಸ್ಥಳೀಯ ಸಂಸ್ಥೆಗಳನ್ನು 74ನೇ ತಿದ್ದುಪಡಿ ಮೂಲಕ ಸಂವಿಧಾನಕ್ಕೆ ಸೇರಿಸಿಕೊಳ್ಳಲಾಗುತ್ತದೆ. ಧನ್ಯವಾದಗಳು.